कि हर पेशेंट जो एडमिट हो रहा है उसको जितना हो सके आईसीयू में रखो, जितने दिन हो सके उतने दिन आईसीयू में रखो। ಕೆಲಸಕ್ಕೆ ಸೇರಿದ ಮೊದಲ ದಿನವೇ ಯುವ ಡಾಕ್ಟರ್ ರಾಜೀನಾಮೆ. ರೋಗಿ ಬಂದ್ರೆ ಸಾಕು ಐಸಿಯುಗೆ ಹಾಕಿ ಅಂತಾರೆ. ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಕೆಲಸಕ್ಕೆ ಸೇರಿದ ಮೊದಲ ದಿನವೇ ಯುವ ವೈದ್ಯರೊಬ್ಬರು ರಾಜೀನಾಮೆ ನೀಡಿದ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಚಂಡೀಗಢದ ನಿವಾಸಿ ಇಂಟರ್ನಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಫ್ರಬ್ಲಿನ್ ಕೌರ್ ಅವರು ತಾವು ಸೇರಿದ ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಅನಗತ್ಯವಾಗಿ ಸುಲಿಗೆ ಮಾಡುವುದನ್ನು ನೋಡಿ ತಕ್ಷಣವೇ ರಾಜೀನಾಮೆ ಕೊಟ್ಟಿದ್ದಾರೆ. ತಮ್ಮ ರಾಜೀನಾಮೆಗೆ ಕಾರಣವನ್ನ ವಿವರಿಸುವ ವಿಡಿಯೋವನ್ನ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದು, ಈ ವಿಡಿಯೋ ಈಗ ಭಾರಿ ಸಂಖ್ಯೆಯಲ್ಲಿ ವೈರಲ್ ಆಗ್ತಿದೆ. ಡಾಕ್ಟರ್ ಫ್ರಬ್ಲಿನ್ ಕೌರ್ ಅವರ ಆರೋಪಗಳು ಏನು ಗೊತ್ತಾ? ರೋಗಿಗಳು ಬಂದ್ರೆ ಸಾಕು ಅವರನ್ನ ಅಡ್ಮಿಟ್ ಮಾಡಿ ಐಸಿಯುಗೆ ಹಾಕಿ ಎಂದು ಆಸ್ಪತ್ರೆಯವರು ಸೂಚನೆ ನೀಡುತ್ತಿದ್ದಾರೆ. ವೈದ್ಯಕೀಯವಾಗಿ ಅಗತ್ಯವಿದೆಯೋ ಇಲ್ಲವೋ ಎಂದು ಪರಿಶೀಲಿಸುವುದೇ ಇಲ್ಲ. ಬಿಲ್ ಹೆಚ್ಚಿಸುವುದಕ್ಕಾಗಿ ಅನಗತ್ಯವಾಗಿ ಐಸಿಯುಗೆ ಸೇರಿಸಲಾಗುತ್ತಿದೆ ಎಂದು ಡಾಕ್ಟರ್ ಫ್ರಬ್ಲಿನ್ ತಮ್ಮ ವಿಡಿಯೋದಲ್ಲಿ ಆರೋಪ ಮಾಡಿದ್ದಾರೆ. ಆ ಆಸ್ಪತ್ರೆಯು ಚಂಡೀಗಢದ ಹಿರಿಯ ಸ್ತ್ರೀ ರೋಗ ತಜ್ಞರೊಬ್ಬರ ಮಾಲೀಕತ್ವದಲ್ಲಿದೆ ಎಂದು ಅವರು ಹೇಳಿದ್ದಾರೆ. ರೋಗಿಯ ಸುರಕ್ಷತೆ ಮತ್ತು ವೈದ್ಯಕೀಯ ನೈತಿಕತೆಗಿಂತ ಲಾಭವೇ ಮುಖ್ಯವಾಗಿದೆ ಎಂದು ತೀವ್ರ ಟೀಕೆ ಮಾಡಿದ್ದಾರೆ. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಡಾಕ್ಟರ್ ಫ್ರಬ್ಲಿನ್ ಕೌರ್ ಅವರ ವಿಡಿಯೋ ವೈರಲ್ ಆದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ತೀವ್ರ ಟೀಕೆಗಳು ಹರಿದು ಬಂದವು. ಹಲವರು ಯುವ ವೈದ್ಯೆಯ ಧೈರ್ಯ ಮತ್ತು ಪ್ರಾಮಾಣಿಕತೆಯನ್ನ ಮೆಚ್ಚಿಕೊಂಡಿದ್ದಾರೆ. ರೋಗಿಗಳನ್ನು ರಕ್ಷಿಸುವ ಪ್ರತಿಜ್ಞೆಯ ನಿಜವಾದ ಅರ್ಥವನ್ನ ನೀವು ತೋರಿಸಿದ್ದೀರಿ. ಖಾಸಗಿ ಆಸ್ಪತ್ರೆಗಳು ಲಾಭಕ್ಕಾಗಿ ಮನುಷ್ಯರ ಜೀವದೊಂದಿಗೆ ಆಟವಾಡ್ತಿದೆ ಎಂಬಂತಹ ಕಾಮೆಂಟ್ಗಳು ಸಾಕಷ್ಟು ಬಂದಿವೆ. ಆದ್ರೆ ಕೆಲವರು ಎಲ್ಲಾ ಡಾಕ್ಟರ್ಗಳನ್ನು ಒಂದೇ ಬುಟ್ಟಿಗೆ ಹಾಕಬಾರದು ಎಂದು ವ್ಯಕ್ತಪಡಿಸಿದ್ದಾರೆ. ಈ ಘಟನೆಯು ಖಾಸಗಿ ಆಸ್ಪತ್ರೆಗಳಲ್ಲಿ ನಡೆಯುವ ಅನಗತ್ಯ ಚಿಕಿತ್ಸೆ ಲಾಭಕ್ಕಾಗಿ ರೋಗಿಗಳನ್ನ ಸುಲಿಗೆ ಮಾಡುವ ವ್ಯವಸ್ಥೆಯ ಬಗ್ಗೆ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ. कि हर पेशेंट जो एडमिट हो रहा है उसको जितना हो सके आईसीयू में रखो, जितने दिन हो सके उतने दिन आईसीयू में रखो।